ಕಳೆದ 15 ದಿನಗಳಿಂದಲೂ ಕೂಡ ಮುಧೋಳ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ ಕೊನೆಗೂ ಅಂತ್ಯಗೊಂಡಿರುವಂತದ್ದು. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ರೈತರು ಯಶಸ್ವಿಯಾದಂತಹ ಈ ಸಭೆಯ ಬಗ್ಗೆ ಈ ಬಗ್ಗೆ ಮಾತನಾಡೋದಕ್ಕೆ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರು ಖುದ್ದು ನಮ್ಮ ಜೊತೆ ಇರುವಂತದ್ದು. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಭೆ ಯಶಸ್ವಿ ಆಗಿರುವಂತದ್ದು, ಆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಯಾವುದೇ ವಿಷಯ ಆದಷ್ಟು ಬೇಗ ಬಗೆಹರಿಬೇಕು. ರೈತ ಕಾರ್ಖಾನೆ ಮಾಲೀಕರಲ್ಲಿರ್ತಕ್ಕಂಥ ಬೆನ್ನವನ್ನ ಬೇಗ ಬಗೆಹರಿಸಬೇಕು. ಆ ದಿಶೆಯಲ್ಲಿ ನಾವು ಪ್ರತಿ ಹಂತದಲ್ಲಿ ಪ್ರತಿ ಟೈಮ್ದಲ್ಲಿ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ನಿನ್ನೇನು ತಾನೇ ನಾನು ಮಾತಾಡಿದ್ದೆ, ಇನ್ನೇನು ಅವರು ಒಪ್ಕೊಂಡಿದ್ರು. ಅಷ್ಟರಲ್ಲಿ ಅದು ಘಟನೆ ನಡೆದೋಯ್ತು. ನಾನು 7 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು, ಅಲ್ಲಿ ಘಟನೆ ನಡೀತು. ಅದು ಆ ಕಾರಣದಿಂದ ನಿನ್ನೆ ಉಳಿತು. ಇವತ್ತು 3,200 ರೂಪಾಯಿ ಪ್ರಥಮ ಕಂತು ಕೊಡುದು, 50 ರೂಪಾಯಿ ಆನಂತರ ಕೊಡುದು, ಹಾಗೂ ಹಿಂದಿನ HNT ಏನಿದೆ ಅದನ್ನೆಲ್ಲವನ್ನು ಕ್ಲಿಯರ್ ಮಾಡಬೇಕು. 2 ದಿವಸ ಅವಧಿ ಕೊಟ್ಟಿದ್ದಾರೆ. 2 ದಿವಸದಲ್ಲಿ ಕ್ಲಿಯರ್ ಮಾಡಿ ಇವತ್ತು ಸುಖಾಂತ್ಯ ಹೊಂದಿದೆ. ರೈತರ ಹೋರಾಟಗಾರರು ಹಾಗೂ ಕಾರ್ಖಾನೆ ಮಾಲೀಕರನ್ನು ಇಬ್ಬರು ಒಪ್ಪಿಕೊಂಡು ಮಾಡಿದ್ದಾರೆ. ಪ್ರಶ್ನೆ ಇಲ್ಲ. ಅಲ್ಲಿ ಸ್ಟೇಜ್ ಹತ್ತಿರ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವರು ಏನು ಹೋಗ್ಬಾರ್ದತ್ತೇನಿಲ್ಲ. ಅವರು ಹೋಗ್ತಾರೆ, ಇವರು ಬರ್ತಾರೆ. ಇದು ಇದ್ದೇ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಈ ಸಲ ಆದಷ್ಟು ಬೇಗ ಕ್ಲಿಯರ್ ಆಗಿದೆ. ಅದು ನಿನ್ನಿದು ಮಾತ್ರ ಒಂದು ನೋವಿನ ಸಂಗತಿ. ಸರಿ, ಇದು ರಿಕವರಿ ಆಧಾರಿತ ನಿರ್ಧಾರನ ಅಥವಾ ರಿಕವರಿ ರಹಿತ ನಿರ್ಧಾರನ ಸರ್? ಇದು ರಿಕವರಿ ರಹಿತ ನಿರ್ಧಾರ. ಈಗ ಕೆಲವೊಂದಿಷ್ಟು ರೈತರು ಹೇಳ್ತಾ ಇದ್ರು ಸರ್, ಇದು ನಮಗೆ ತೃಪ್ತಿ ಆಗದೆ ಇದ್ರು ಕೂಡ ನಾವು ಸರ್ಕಾರದ ಮನವಿಗೆ ಸ್ಪಂದಿಸಿ ನಾವು ಇದನ್ನ ಒಪ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನ ರೈತರು ಹೇಳ್ತಾ ಇರುವಂತದ್ದು ಸರ್. ನಮ್ಗೆ ಆ ವಿಷಯ ಗೊತ್ತಿಲ್ಲ, ಬಟ್ ಅವ್ರು ಒಪ್ಕೊಂಡಕ್ಕೆ ಅವರು ಥ್ಯಾಂಕ್ಸ್. ಸರ್, ಈಗ ನಿನ್ನೆ ಒಂದು ಘಟನೆ ನಡೀತು, ಅದು ನಡಿಬಾರ್ದಾಗಿತ್ತು. ಘಟನೆಯಲ್ಲಿ ಏನೇನು ಹಾನಿ ಆಗಿದೆ ಸರ್? ಎಷ್ಟು ಲಾಸ್ ಆಗಿದೆ ಅಂತ? ತುಂಬಾ ಒಂದು 60-65 ಟ್ರ್ಯಾಕ್ಟರ್ಗಳಿಗೆ 96 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮೇಲ್ಗಡೆ. ಅದು ಡೀಸೆಲು ಪೆಟ್ರೋಲು ಸುರಿದು ಬೆಂಕಿ ಹಚ್ಚತಕ್ಕಂಥದ್ದು. 5 ಬೈಕ್ಗಳಿಗೆ ಹಚ್ಚಿದ್ದಾರೆ. 2 ಮಷಿನರಿ ಐ ಥಿಂಕ್ ಡ್ಯಾಮೇಜ್ ಆಗಿದೆ. ಇಂಜನ್ ಒಂದಂತೂ ಪೂರ್ತಿ ಹಾಳಾಗಿದೆ. ಈ ರೀತಿ ಆದದ್ದು ನೋಡಿ, ಒಂದು ಕಡೆ ರೈತ ಬೆಳೆದ ಬೆಳೆ, ಇನ್ನೊಂದು ಕಡೆ ಬಡವ ತರ್ತಕ್ಕಂಥ ಟ್ರ್ಯಾಕ್ಟರ್, ಇವೆರಡಕ್ಕೂ ಹಾನಿ ಆದದ್ದು ಬಹಳ ನೋವು. ಅದರಿಂದ ನಾವು ಏನ್ ಹೇಳ್ಬೇಕು ನನ್ಗೆ ಅರ್ಥಾಗ್ತಿಲ್ಲ, ಅಂತ ನೋವಿದೆ ನನಗೆ. ಸರ್, ಈಗ ನಿನ್ನೆ ನಡೆದಂತ ಗಲಾಟೆ ಯಾರು ಕಿಡಿಗೇಡಿಗಳು ಮಾಡಿದಾರೆ ಅಂತ ಹೇಳಿ ಮುಧೋಳ ರೈತರು ಹೇಳ್ತಾ ಇರುವಂತದ್ದು, ಆ ಕಾರ್ಖಾನೆಯವರು ಹೇಳ್ತಾ ಇರುವಂತದ್ದು ಮುಧೋಳ ಭಾಗದ ರೈತರೇ ಇದನ್ನ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇರುವಂತದ್ದು. ಆಕ್ಚುಲಿ ಮಾಡಿದವರು ಯಾರು? ಇದ್ರ ಬಗ್ಗೆ ಏನಾದ್ರು ತನಿಖೆ ನಡೀತಾ ಇದೆ ಅಂತ? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಶಕ್ತರಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡ್ತಾರೆ, ಅದನ್ನ ಕೆಲಸ. ಈಗ ಪೊಲೀಸರಿಗೆ ಅಡಿಷನಲ್ SP ಅವರಿಗೂ ಕೂಡ ಖಾಲಿ ಗಾಯ ಆಗಿರುವಂತದ್ದು. ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ನನಗೆ ಬಹಳ ನೋವು. ಜನರ ರಕ್ಷಣೆ ಮಾಡತಕ್ಕಂಥವ್ರಿಗೆ ಕಲ್ಲು ಹಿಡಿತಕ್ಕಂಥದ್ದು, ಅವ್ರ ಕಾಲಿಗೆ ಹಾನಿ ಮಾಡತಕ್ಕಂಥದ್ದು ಬಹಳ ನೋವಾಗ್ತಿದೆ. ನಿನ್ನೆ ನಾನು ಆಸ್ಪತ್ರೆಗೆ ಹೋಗಿದ್ದೆ, ಪೂರ್ತಿ ಕಾಲೇ ಹಿಂಗ್ ಕಟ್ಟಾದಂಗ ಆಗುತ್ತಿದೆ. ಅದು ಇಲ್ಲಿ ಬಾಲ್ಕೋಟೆಯಲ್ಲಿ ಸರಿಯಾದ ಚಿಕಿತ್ಸೆ ಆಗ್ಲಿಕ್ಕಿಲ್ಲ ಅಂತೇಳಿ ಬೆಂಗಳೂರು ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಅವ್ರು ಬೇಗ ಚೇತರಿಸಿಕೊಳ್ಳಿ, ಮತ್ತೆ ಡ್ಯೂಟಿಗೆ ಬಂದು ಹಾಜರಾಗಲಿ ಅಂತೇಳಿ ನನ್ನ ಹಾರೈಕೆ. ಸರ್, ಕೊನೆಗೂ ತಮ್ಮ ರೈತರ ಹೋರಾಟಕ್ಕೆ ತಾವು ಯಶಸ್ವಿಯನ್ನು ಕೊಟ್ಟಿದ್ರಿ. ಆ ಖುಷಿನ ಯಾವ ರೀತಿ ಹಂಚ್ಕೊಂತೀರಿ? ನನಗೇನಪ್ಪ ಅಂದ್ರೆ, ರೈತ ಹಾಗೂ ಕಾರ್ಖಾನೆ ಮಾಲೀಕರು ಖುಷಿಯಿಂದ ಇರಬೇಕು, ರೈತನಿಗೆ ಯೋಗ್ಯ ರೇಟ್ ಸಿಗ್ಬೇಕಂತಕ್ಕಂಥದ್ದಿತ್ತು. ಅದು ಆಗಿದೆ. ಅದು ನನಗೆ ಖುಷಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪಾಂಡುರಂಗ ಜೊತೆ ಕೃಷ್ಣ ಹದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.